ಹೆಸರು ಸೋನಾಲಿಕಾ ಸೋನಾಲಿಕಾ ಎಷ್ಟು ಎಚ್ ಪಿ ಗಾಡಿ ಅದು? 39 HP. ಓಕೆ. ಮಾಡಲ್ ಯಾವ್ದು ಸರ್ ಅದು? 2020 5 ವರ್ಷದ ಗಾಡಿ. 2020. ಹ್ಞೂ ಓನರ್ ಸಿಂಗಲ್ಲಾ? ಹ್ಞೂ ಒಂದು ಸಿಂಗಲ್. ಓಕೆ. ಎಷ್ಟು ಅವರ್ ಓಡಿದೆ ಸರ್ ಗಾಡಿ ಅದು? 2745 ಗಂಟೆ ಓಡಿತ್ತು ಸರ್. ಓಕೆ. ಎಲ್ಲ ಶೋರೂಮ್ ಇಷ್ಟೇನಾ? ಹ್ಞೂ ಶೋರೂಮ್. ಓಕೆ. ಈಗ ಇಂಜಿನ್ ಎಲ್ಲ ಚೆನ್ನಾಗಿದೆ ಕಂಡೀಷನ್ನು? ಹಾಂ ಇಂಜಿನ್ ಎಲ್ಲ ಚೆನ್ನಾಗಿದೆ, ಅದ್ರಾಗೇನು ನಾವೇನೊಂದು ಬೋಲ್ಟು ಸಹ ಬಿಚ್ಚಿಲ್ಲ. ಹ್ಞೂ. ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇತ್ತಾ? ಇನ್ಸೂರೆನ್ಸು ಎಲ್ಲ ಲ್ಯಾಪ್ಸ್ ಆಯ್ತು ಸರ್. ಲ್ಯಾಪ್ಸ್ ಆಗಿದೆಯಾ? ಹ್ಞೂ ಏನು ತಗೊಳ್ಳೋರಿಗೆ ಕಟ್ಕೊಡ್ತಾರಾ ಅಥವಾ ತಗೊಳ್ಳೋರು ಏನು ಕಟ್ಕೊಬೇಕಾ? ತಗೊಳ್ಳೋರೆ ಕಟ್ಕೋಬೇಕು ಸರ್, ನಾವು ಅದಕ್ಕೆ ಈಗ ಓಡಾಡೋಕೆ ನಮಗೆ ಸುಸ್ತು ಸೋಲು ಜಾಸ್ತಿ ಆಗ್ತೈತೆ, ಹಂಗಾಗಿ ಕೊಡ್ತಾ ಇರೋದು ಸರ್. ಓಕೆ ಓಕೆ. ಇದು ಮೈಲೇಜ್ ಏನು ಬರ್ತಿದೆ ಸರ್ 1 ಅವರ್ಗೆ? ಸರ್ 1 ಅವರಿಗೆ ಅದು 3 ರಿಂದ 3.5 ಲೀಟ್ರ್ ತಾಣ ಸರ್. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದಾ? ಇಲ್ಲ ಸರ್, ಇದು ಅಷ್ಟು ಫೈನಲ್ ಕಟ್ಟಿ ಬಂದಿದ್ದೀವಿ, ಫೈನ್ ಆಗಿರೋದು ಕಟ್ಬೇಕು ಸರ್. ಅದು ಅವತ್ತು 65,000 ತಗೊಂಡೋಗಿದ್ದೆ. ಹ್ಞೂ ಕೊರೋನಾದಲ್ಲಿ 2 ಕಂತು ಇಂಚು ಮುಂಚು ಕಟ್ಟಿವಲ್ಲ, ಅದು ಫೈನ್ ಹಾಕಿದ್ದಾರೆ. ಹ್ಞೂ ಅದರದ ಕಟ್ಟಿ ಕ್ಲಿಯರೆನ್ಸ್ ಇಸ್ಕೋಬೇಕು. ಓಕೆ. ಈಗ ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ಆಗಿದೆಯಾ? ಹಾಂ ಗಾಡಿ ಎಲ್ಲ ರನ್ನಿಂಗ್ ಕಂಟಿದ್ದೀವಿ ಸರ್. ಓಕೆ. ಟೈರ್ ಪರ್ಸೆಂಟೇಜ್ ಹೆಂಗಿದೆ ಮುಂದೆ ಹಿಂದೆ? ಟೈರು ಸಾರು ಇನ್ನೊಂದು 100 ಗಂಟೆ ಹೊಡಿಬೋದು, ಇನ್ನು ರಿಸಲ್ವ್ ಮಾಡಿಸ್ಕೋಬೇಕಾಗ್ತದೆ. 50 ರಿಂದ 100 ಗಂಟೆ ಹೊಡಿಬೋದು. ಓಕೆ. ರಿಸಲ್ವ್ ಮಾಡಿಸ್ಕೋಬೇಕು. ಆಮೇಲೆ ಇಂಜಿನ್ನು, ಟೈಲಾರು, 5 ನೇಗ್ಲು, ಕಂಟಿಮೀಟ್ರು, ಚುಪ್ಪು ಮೊಟ್ಟೆ ಹೊಡೆಯೋಣ ಅಂತ ಸೆಟ್ಗೆ ಮಾಡಿಸಿದ್ದೆ 42,000 ಖರ್ಚು ಮಾಡಿ. ಫುಲ್ ಸೆಟ್ ಕೊಡ್ತೀವಿ ಸರ್. ಓಕೆ. ಅಂದರೆ ಈಗ ಇನ್ನೊಂದು ಸತಿ ಹೇಳಿ ಏನೇನು ಐಟಮ್ ಕೊಡ್ತೀರಾ ಅಂತ. ಗಾಡಿ ಇಂಜಿನ್ ಒಂದೇ ಜೊತೆಗ ಇನ್ನು ಬೇರೆ ಬೇರೆ ಇದಾವಾ? ಬೇರೆ ಬೇರೆ ಇದೆ ಸರ್. ಇಂಜಿನ್ನು, ಹ್ಞೂ ಟೈಲಾರು, ಹ್ಞೂ ಆಮೇಲೆ 5 ನೇಗ್ಲು, ಹ್ಞೂ ಕಂಟಿಮೀಟ್ರು, ಕಲ್ಟಿವೇಟ್ರ್. ಓಕೆ. ಆಮೇಲೆ ಸೆಟ್ಗೆ ಸರ್, ಚುಪ್ಪು ಮೊಟ್ಟೆ ಕಾಯಿ ಹೊಡೆಯೋಕ್ಕೆ ಸೆಟ್ಗೆ ಮಾಡಿಸಿದ್ದೆ 42,000 ಖರ್ಚು ಮಾಡಿ ಹ್ಞೂ ಸೆಟ್ಗೆ. ಓಕೆ. ಇಷ್ಟು ಕೊಡ್ತೀರಾ ಜೊತೆಗೆ? ಏನು ಸರ್? ಇಷ್ಟು ಜೊತೆಗೆ ಕೊಡ್ತೀರಾ? ಹಾಂ ಹೌದು ಸರ್, ಫುಲ್ ಸೆಟ್ ಕೊಡ್ತೀವಿ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 7-10 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಬಂದು. ಫುಲ್ ಸೆಟ್ಟು? ಫುಲ್ ಕ್ಯಾಶ್ ಸರ್. ಫುಲ್ ಸೆಟ್ಟು 7,10,000 ಹೇಳ್ತಿದ್ರಾ? ಹೇಳ್ತೀವಿ ಸರ್. ಹೆಚ್ಚು ಕಮ್ಮಿ ಆಗುತ್ತಾ? ಹಾಂ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಈಗ ಯಾರಿಗಾದ್ರೂ ಬರೀ ಇಂಜಿನ್ ಬೇಕು, ಇಲ್ಲ ಟ್ರಾಲಿ ಬೇಕು, ಅಥವಾ ಇವು ಐಟಮ್ಸ್ ಬೇಕಂದ್ರೆ ಏನೋ ಕೊಡ್ತೀರಾ ಹೆಂಗೆ ಅದು? ಇಲ್ಲ ಸರ್, ಫುಲ್ ಸೆಟ್ ಕೊಡ್ತೀವಿ. ಫುಲ್ ಸೆಟ್ಟೇ ಕೊಟ್ಬಿಡ್ತೀರಾ? ಫುಲ್ ಸೆಟ್ ಕೊಟ್ಬಿಡ್ತೀವಿ. ಒಂದು 10,000-20,000 ಹೆಚ್ಚು ಕಮ್ಮಿ ಆಗಲಿ ಕೊಟ್ಬಿಡ್ತೀನಿ ಫುಲ್ ಸೆಟ್. ಓಕೆ. ಟ್ರಾಲಿ ನೀವು ಹೊಸದು ಮಾಡಿಸಿದ್ರಾ? ಹೌದು ಸರ್, ಹೊಸದು ಮಾಡಿಸಿದ್ದು. ಹಾಂ ಟ್ರ್ಯಾಕ್ಟ್ರಿ ಜೊತೆಗೆ ಮಾಡಿಸಿದ್ರಾ? ಇಲ್ಲ, ಟ್ಯಾಕ್ಟ್ರಿ ತಂದ ಮಾಡಿಸ್ಲಿಲ್ಲ, ಅದು ನಮ್ಮ ಅವ್ರ ಟೈಲರ್ ಒಂದಿತ್ತು, ಈಗ ಮೊನ್ನೆ ಒಂದು ಮಾಡಿಸ್ಕೊಂಬಂದು ಈಗ 2.5 ವರ್ಷದಲ್ಲಿ ಟೈಲರು ಹೊಸದು ಹಂಗಾರೆ? ಹಾಂ ಹೌದು ಸರ್. ಓಕೆ. ಅದು ಎಲ್ಲ ಚೆನ್ನಾಗಿದೆಯಾ ಒಳಗಡೆ ಪ್ಲಾಟ್ಫಾರ್ಮು ಏನದು? ಎಲ್ಲ ಚೆನ್ನಾಗಿದೆ ಸರ್ ಹೊಸ. ಓಕೆ. 2 ವರ್ಷ 3 ವರ್ಷ ಟೈಲರು. ಓಕೆ. ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಇದು ಮೇಟಿ ಕುರ್ಕೆ ಅಂತ, DM ಕುರ್ಕೆ. ಜಿಲ್ಲೆ ತಾಲೂಕು? ಜಿಲ್ಲೆ ಹಾಸನ, ಅರಸೀಕೆರೆ ತಾಲೂಕು. ಓಕೆ. ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ. ಮೇಟಿ ಕುರ್ಕೆನಾ? ಮೇಟಿ ಕುರ್ಕೆ. DM ಕುರ್ಕೆ, ದೊಡ್ಡ ಮೇಟಿ ಕುರ್ಕೆ ಅಂತ ಸರ್. ಓಕೆ ಓಕೆ. ಸರಿ ಸರ್, ಆಯ್ತು. ನಮ್ಮ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಈಗ ಯಾರಿಗಾದ್ರೂ ಕಸ್ಟಮರ್ಗೆ ಅವಶ್ಯಕತೆ ಇದ್ದರೆ ನಿಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ನಂಬರ್ ಹಾಕಿರ್ತೀನಿ. ಇದೇ ನಂಬರಾ ನಿಮ್ಮದು? ಹೌದು ಸರ್, ಇದೇ ನಂಬರು. ಸರಿ ಸರ್, ಆಯಿತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.